ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ಸ್ಯಾಟರ್ಡೆ ಮಧ್ಯಾಹ್ನದಿಂದ ಮಾಡ್ತಾ ಇದ್ದೀನಿ. ಹಾಗೆ ಮಾರ್ನಿಂಗಿಂದ ಮಾಡೋದಕ್ಕೆ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಅದಕ್ಕೋಸ್ಕರ ನಾನು ಮಾಡೋಕ್ಕಾಗಿಲ್ಲ. ಹಾಗೇನೇ ಇವತ್ತು ಸ್ಪೆಷಲ್ ಏನು ಅಂತ ಅಂದರೆ, ಇವತ್ತು ನಮ್ಮ ಆ್ಯನಿವರ್ಸರಿ ಇರೋದ್ರಿಂದ ಸ್ವಲ್ಪ ಸ್ಪೆಷಲಾಗಿ ಅಡುಗೆ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಗೀ ರೈಸು, ಕ್ಯಾರೆಟ್ ಹಲ್ವಾ, ಹಾಗೆ ನಾನು ಪನ್ನೀರ್ ಗ್ರೇವಿನ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ನಾನು ಮಾಡೋದು ಫುಲ್ ಸಿಂಪಲ್ಲು, ಅದು ಇದು ಜಾಸ್ತಿ ಏನೂ ಹಾಕೋದಿಲ್ಲ, ಫುಲ್ಲು ಸಿಂಪಲ್ಲಾಗೆ ನಾನು ಮಾಡೋದು. ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು. ಹಾಗೆ ನಾನು ಒಂದಷ್ಟು ನನಗೆ ಪನ್ನೀರ್ ಆಗಿರ್ಬೋದು ಅಥವಾ ನನಗೆ ಏನೇನೋ ಒಂದಷ್ಟು ಐಟಮ್ ಬೇಕಿತ್ತು. ಇಲ್ಲಿ ದಾವಣಗೆರೆಯಲ್ಲಿ ನಾನು ಫಸ್ಟು ಝೆಪ್ಟೋ ಡೌನ್ಲೋಡ್ ಮಾಡ್ಕೊಂಡಾಗ, ನಾನು ಬೆಂಗಳೂರಲ್ಲಿ ಇದ್ದಾಗ ಝೆಪ್ಟೋ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಹಿಂಗೆ ರಜಕ್ಕೆ ಹೋದಾಗ. ಆದರೆ ದಾವಣಗೆರೆಯಲ್ಲಿ ಇರಲಿಲ್ಲ ಅಂತ ಫುಲ್ಲು ಬೇಜಾರಾಗಿತ್ತು. ಸೊ ಇವಾಗ ಝೆಪ್ಟೋ ದಾವಣಗೆರೆಗೂ ಬಂದಿದೆ. ಹಾಗೆ ನಾನು ಅದರಿಂದನೇ ನಾನು ಪನ್ನೀರು ಹಾಗೆ ನನ್ನ ಕಾರ್ನೆಲ್ಲ ನಾನು ತರಿಸ್ಕೊಂಡೆ. ಅದನ್ನು ನಾನು ಏನೇನು ತರಿಸ್ಕೊಂಡೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನಾವು ಮದುವೆ ಆಗಿ 10 years ಆಯಿತು. ನಿಜವಾಗ್ಲೂ ದಿನ ಹೆಂಗೋಯ್ತು ಅಂತಲೇ ಗೊತ್ತಾಗಿಲ್ಲ, ಆ ಥರ ಚೆನ್ನಾಗಿ ಲೀಡ್ ಆಯಿತು ಲೈಫು. ಹಾಗೆ ನಾವು ಮದುವೆ ಆಗಿದ್ದೀವಿ 2015. ಇವ್ರು ನನಗೆ ಸಿಕ್ಕಿದ್ದು 2013. ನಾವು ಇವ್ರನ್ನ ನೋಡೋಕ್ಕೆ ಬಂದು 2 years ಆದಮೇಲೆ ನಮ್ಮದು ಮ್ಯಾರೇಜ್ ಆಗಿದ್ದು. ಹಾಗೆ ಇವ್ರ ಊರು ಬಂದುಬಿಟ್ಟು ಕೊಪ್ಪಳ ಹತ್ರ ಇರೋ ಕುಕ್ನೂರು, ಅವ್ರು ಪ್ರಾಪರ್ ಬಂದ್ಬಿಟ್ಟು ಕನಗಲ್ಲು. ಹಾಗೆ ನಮ್ಮೂರು ಬಂದ್ಬಿಟ್ಟು ನಾವಿದ್ದಿದ್ದು ಬೆಂಗಳೂರು ಹತ್ರ. ನಮ್ಮದು ಪ್ರಾಪರ್ ಬಂದ್ಬಿಟ್ಟು ಚನ್ನಪಟ್ಟಣದ ಹತ್ರ ನೀಲ್ಕಂಡಹಳ್ಳಿ. ಫುಲ್ ಆಪೋಸಿಟ್ಟು ನಾವು ಇರೋದು. ನಾವು ನಿಜವಾಗ್ಲೂ ಹೊಂದ್ಕೋತೀವೋ ಇಲ್ವೋ, ಯಾಕಂದ್ರೆ ನಾನು ಬೆಂಗಳೂರು, ಅವ್ರು ಕೊಪ್ಪಳ. 2 years ಆದಮೇಲೆಲ್ಲ ಮದುವೆ ಆಗಿದ್ದು ನಮ್ಮದು. ನೋಡೋಕೆ ಬಂದು 2 years ವೆಯ್ಟ್ ಮಾಡಿ ಮದುವೆ ಆಗಿದ್ದು. ಅಂದರೆ ಅರೇಂಜ್ ಮ್ಯಾರೇಜೇ, ಲವ್ ಮ್ಯಾರೇಜ್ ಏನಲ್ಲ. ಇದೊಂದು ನಮಗೆ ಹೆಂಗೆ ಫಿಕ್ಸ್ ಆಗಿದ್ದು ಅಂತಂದರೆ, ಆ್ಯಕ್ಚುಲಿ ಅವರು ದಾವಣಗೆರೆಯಲ್ಲಿ ಜಾಬ್ ಮಾಡ್ತಾಯಿದ್ರು. ಹಾಗೆ ನಮ್ಮ ಅಜ್ಜಿ ತಂಗಿ, ಚಿಕ್ಕಜ್ಜಿ, ಚಿಕ್ಕಮ್ಮ, ಅವರು ಹಸ್ಬೆಂಡ್ ಕೂಡ ವರ್ಕ್ ಮಾಡ್ತಿದ್ರು. ಹಾಗೆ ನಾನು ಒಂದ್ಸತಿ ಹಿಂಗೆ ಸುಮ್ಮನೆ ದಾವಣಗೆರೆಗೆ ಬಂದಾಗ, ಅವ್ರ ಮನೆಗೆ ಬಂದಾಗ ಅಂಕಲ್ಲು ನನಗೆ ಅವರು ಸುಮ್ಮನೆ ಹಂಗೆ ತೋರಿಸಿದ್ರು. ಅದಲ್ಲೇ ಫಿಕ್ಸ್ ಆಗಿಬಿಡ್ತು. ಹೇಳೋಕ್ಕಾಗಲ್ಲ, ದೇವ್ರ ಹಣೆಯಲ್ಲಿ ಯಾರ್ಯಾರು ಎಲ್ಲಿ ಬರ್ತಿರ್ತಾನೆ ಅಂತ ಅಂದ್ಬಿಟ್ಟು. ಓಕೆ, ಇವಾಗ ಸ್ಟಾರ್ಟಿಂಗೆಲ್ಲ ಅಂದ್ಕೊಂಡಿದ್ರು ನಾನು ಅಡ್ಜಸ್ಟ್ ಆಗಲ್ವೇನೋ ಅಂತ ಅಂದ್ಬಿಟ್ಟು. ಇವಾಗೆಲ್ಲ ನಾನು ತೋರಿಸ್ತೀನಿ ಯಾವ ಥರ ಅಡ್ಜಸ್ಟ್ ಆಗಿದ್ದೀನಿ ಅಂತ, ಅವ್ರ ಬಾಯಲ್ಲೇ ಕೇಳಿಸ್ತೀನಿ. ನಂಗೆ ಮಕ್ಕಳು ಬಂದುಬಿಟ್ಟು ಟ್ವಿಂಗ್ಸು ಅಂತಂದರೆ, ನಮ್ಮ ಮಮ್ಮಿ ನಮ್ಮ ಮಾಮನೂ ಕೂಡ ಟ್ವಿಂಗ್ಸೇನೆ. ಹಾಗೆ ನನಗೂ ಕೂಡ ಟ್ವಿಂಗ್ಸೇನೆ. ಒಂದು ಗಂಡು ಒಂದು ಹೆಣ್ಣು, ಬೇರೆ ಮಾತಿಲ್ಲ. ಒಂದು ಗಂಡು ಒಂದು ಹೆಣ್ಣು, ದೇವ್ರು ಕೊಟ್ಬಿಟ್ಟ, ಅಷ್ಟೇ ಸಾಕು. ಕೂತ್ಕೊಂಡು ಮಾತಾಡ್ತೀವಿ. ಮಗಳು 2ನೇವಳು, ಜಸ್ಟ್ ಅವನಿಗೂ ಇವಳಿಗೂ 1 ನಿಮಿಷ ಗ್ಯಾಪು. 7:15ಕ್ಕೆ ಅವನು, 7:16ಕ್ಕೆ ಇವಳು. 1 ನಿಮಿಷ ಅಷ್ಟೇ ಗ್ಯಾಪು. ಅವಳೇನೋ ಮಾತಾಡ್ತಾಳಂತೆ, ಮಾತಾಡು. ಎಂಜಾಯ್ ಆ್ಯಂಡ್ ಕುಕಿಂಗ್ ಯೂಟ್ಯೂಬ್ ಚಾನಲ್ ನಿಮ್ಗೆಲ್ರಿಗೂ ಸ್ವಾಗತ. ಹೇಳು, ನಿನ್ನ ಹೆಸರು ಹೇಳು. ನನ್ನ ಹೆಸರು ಲಹಾರಿ. ಅದನ್ನೆಲ್ಲ ಹೇಳು, ಹೇಳು ಮತ್ತೆ. ಹಾಗೆ ಇವತ್ತಿನ ಮಧ್ಯಾಹ್ನ ನಾನು ಯಾವ್ಯಾವ ಥರ ಅಡುಗೆ ಮಾಡಿದೆ. ಗೀ ರೈಸ್ ಮಾಡ್ಕೊತಾ ಇದ್ದೀನಿ. 1 ಜಾರ್ಗೆ ನಾನು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಹಾಗೆ ನಾನು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ರುಬ್ಬಿಟ್ಕೊತಾ ಇದ್ದೀನಿ. ಈ ಥರ ಪೇಸ್ಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ನಾನು 1 ಬೌಲಲ್ಲಿ 4 ಲವಂಗನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 1 ಏಲಕ್ಕಿಕಾಯಿನ ತೊಗೊಂಡಿದ್ದೀನಿ, 1 ಪಲಾವ್ ಎಲೆ, ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಪುದೀನ ಸೊಪ್ಪನ್ನು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಈರುಳ್ಳಿನ ಚಾಪ್ ಮಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇದು ನಾನು 1 ಲೋಟ ಬಾಸುಮತಿ ಅಕ್ಕಿ, 1 ಲೋಟ ನಾರ್ಮಲ್ ರೈಸ್ ನಾನು ಹಾಕಿರೋದು, ಹಾಗೆ 1 ಲೋಟ ಹಾಲು ತೆಗೆದಿಟ್ಕೊಂಡಿದ್ದೀನಿ. ಇದು ನಾನು ಮೊನ್ನೆ ತೊಗೊಬಂದಿದ್ದು ಕುಕ್ಕರು. ನನಗೆ ತುಂಬಾ ಇಷ್ಟ ಆಯಿತು. ಇದು ಪ್ರೆಸ್ಟೀಜ್ ಕಂಪ್ನಿದು. ನನ್ನ ಹತ್ರ ಮಾಮೂಲಿ ಕುಕ್ಕರ್ 3 ಲೀಟ್ರದಿತ್ತು, ಆದರೆ ಸ್ಟೀಲ್ದು ಇರಲಿಲ್ಲ, ನನಗೆ ಸ್ಟೀಲ್ದು ಬೇಕಿತ್ತು. ಅದಕ್ಕೋಸ್ಕರ ಹೋಗಿ ತೊಗೊಬಂದಿದ್ದು. ತುಂಬಾ ಚೆನ್ನಾಗಿದೆ, ಎಷ್ಟು ಕ್ಯೂಟಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಇದು. ಹಾಗೆ ನಾನು ಗೀ ರೈಸ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ಇದೇ ಕುಕ್ಕರಲ್ಲಿ 2 ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ. ಹಾಗೆ ನಾನು ಎತ್ತಿಟ್ಕೊಂಡಿದ್ದೆಲ್ಲ ಕಸ್ತೂರಿ ಮೆಂತ್ಯ, ಲವಂಗ, ಏಲಕ್ಕಿಕಾಯಿನ ಹಾಕ್ಕೊಂಡು 1 ಪಲಾವ್ ಎಲೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಚಾಪ್ ಮಾಡ್ಕೊಂಡಿರೋಂಥ ಈರುಳ್ಳಿನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಫುಲ್ ಮಿಕ್ಸ್ ಆದಮೇಲೆ ನಾನು 2 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ.
ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೆಯಲ್ಲೇ ಮಾಡೋದು, ನಾನು ಹೊರಗಡೆಯಿಂದ ತರಿಸ್ಕೊಳ್ಳಲ್ಲ. ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಈರುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ, ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ನಾನು ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಪುದೀನ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು 5 ರಿಂದ 6 ಗೋಡಂಬಿನ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನಾನು 1 ಲೋಟ ಹಾಲನ್ನ ಹಾಕ್ಕೊಂಡು 2 ಲೋಟ ನಾನು ನೀರನ್ನ ಹಾಕೋತಾ ಇದ್ದೀನಿ. ನಾನು 2 ಲೋಟ ಅಕ್ಕಿ ತೊಗೊಂಡಿರೋದು, ನಾನು 3 ಲೋಟ ಆಗೋಷ್ಟು ನಾನು 1 ಲೋಟ ನೀರು 2 ಲೋಟ ನೀರು 1 ಲೋಟ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗೆಲ್ಲ ಅಕ್ಕಿ ಎಲ್ಲ ಹಾಕ್ಕೊಂಡು ಈ ಥರ ತಿರುವಾಡಿದ್ರೆ ಆಯಿತು. ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ನಾನು ಇವತ್ತು ಪನ್ನೀರ್ ಮಾಡೋಣ ಅಂತ ಅಂದ್ಕೊಂಡೆ. ಈಗ ಹೋಗೋಕ್ಕಾಗಲ್ಲ, ಇವಾಗೆಲ್ಲ ಮಧ್ಯಾಹ್ನ ಆಗ್ಬಿಟ್ಟಿತ್ತಲ್ಲ, ಅದಕ್ಕೆ ಹಂಗೆಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ನಮ್ಮ ಮನೆ ಹತ್ರದಲ್ಲಿ ಯಾವುದೂ ಅಂಗಡಿ ಪನ್ನೀರ್ ಯಾವುದೂ ಇಲ್ಲ. ಅದಕ್ಕೋಸ್ಕರ ನಾನು ಝೆಪ್ಟೋಯಿಂದ ಒಂದಷ್ಟು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ, ಒಂದಷ್ಟು ಸಾಮಾನುಗಳನ್ನ, ಗ್ರಾಸರೀಸ್ನ. ಅದರಲ್ಲಿ ನಾನು ಫಿಲ್ಟ್ರ್ ತಂದಿದ್ದೆ. ನಾನು ಮೊನ್ನೆ ಕುಕ್ಕರ್ ತಂದೆ ಅಂತ ಹೇಳಿದ್ರೆ ಆವಾಗ ಫಿಲ್ಟ್ರ್ ತಂದಿದ್ದೆ. ಫಿಲ್ಟ್ರ್ ಕಾಫಿ ಕೊಡೋಣ ಅಂತ ಅಂದ್ಬಿಟ್ಟು ಮಾಲ್ಗುಡಿ ಫಿಲ್ಟರ್ ಕಾಫಿ ತೊಗೊಂಡೆ. ಹಾಗೆ ಅಮೂಲ್ ಬಟರು ಹಾಗೆ 2 ಸ್ವೀಟ್ ಕಾರ್ನ್ ಇತ್ತು. ಎಲ್ಲ ಫ್ರೆಶ್ ಆಗೇ ಬಂದಿತ್ತು. ಹಾಗೆ ಪನ್ನೀರ್ ಕೂಡ ಅಷ್ಟೇ ಚೆನ್ನಾಗಿತ್ತು, ಕ್ಯೂಬಾಗಿ. ಒಂದೊಂದು ಪನ್ನೀರು ನಾನು ಹುರಿದ್ರೆ ಸಾಕು ಬಾಂಡಿಗೆ ಅಂಟ್ಕೊಬಿಡ್ತಿತ್ತು. ಇದು ಆ ಥರ ಅಂಟ್ಕೊಂಡೆಲ್ಲ ಫ್ರೆಶ್ ಆಗಿತ್ತು. ಹಾಗೆ ನಾನು ಪನ್ನೀರನ್ನ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಪನ್ನೀರನ್ನ ನಾನು ಹುರ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದು ಹುರಿದಿದ್ದೆಲ್ಲ ಆಗಿದೆ. ಇದನ್ನು ನಾನು ಎತ್ತಿಟ್ಕೊತಾ ಇದ್ದೀನಿ. ನೋಡಿ, ಈ ಥರ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಅದೇ ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು 2 ರಿಂದ 3 ಲವಂಗ ಹಾಗೆ 1 ಚಕ್ಕೆ, 1 ಇಂಚಷ್ಟು ಒಂದು ಪಲಾವ್ ಎಲೆನ ಹಾಕ್ಕೊಂಡು ನಾನು ಚಾಪ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು 1.5 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಈ ಥರ ಮಿಕ್ಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನನ್ನ ಬೌಲಲ್ಲಿ ಒಂದು 7 ರಿಂದ 8 ಗೋಡಂಬಿನ ಹಾಗೆ ಒಂದು 5 ರಿಂದ 6 ಬಾದಾಮಿನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ರುಬ್ಬಿಟ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು ಹಾಗೆ ಧನಿಯಾ ಪೌಡ್ರು, 1-2 ಸ್ಪೂನ್ ಚಿಲ್ಲಿ ಪೌಡ್ರು, 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಚಾಪ್ ಮಾಡ್ಕೊಂಡಿರೋಂಥ ಟೊಮಟೊನ ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಫ್ರೈ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಇದನ್ನ ಕ್ಲೋಸ್ ಮಾಡಿದ್ರೆ ಆಯಿತು. ಇದು ಎಣ್ಣೆ ಎಲ್ಲ ಬಿಟ್ಕೋಬೇಕು ನೋಡಿ, ಈ ಥರ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ನಿಮ್ಗೆ ಗ್ರೇವಿ ಯಾವ ಥರ ಬೇಕೋ ಅಷ್ಟು ನೀವು ಕ್ವಾಂಟಿಟಿಲಿ ನೀರು ಹಾಕ್ಕೊಂಡ್ರೆ ಆಯಿತು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಪನ್ನೀರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ನೀರಿನ ಥರ ಕಾಣಿಸುತ್ತೆ, ಆಮೇಲೆ ಬರ್ತಾ ಗ್ರೇವಿ ಕುದ್ದಿ ಗಟ್ಟಿಯಾಗುತ್ತೆ. ಇವಾಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಬಾದಾಮಿ ಮತ್ತು ಗೋಡಂಬಿ ಪೇಸ್ಟ್ನ, ಅದನ್ನು ಕೂಡ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲಾಸ್ಟಲ್ಲಿ ಕಸ್ತೂರಿ ಮೆಂತ್ಯ ಉದುರಿಸ್ಬಿಟ್ಟು ಇದನ್ನ ಕ್ಲೋಸ್ ಮಾಡಿದ್ರೆ ಆಯಿತು. ಪನ್ನೀರ್ ಗ್ರೇವಿ ಸಿಂಪಲ್ಲಾಗಿ, ಈಸಿಯಾಗಿ, ಟೇಸ್ಟಿಯಾಗಿ ಕೂಡ ರೆಡಿ ಆಗುತ್ತೆ. ನೋಡ್ತಿರ್ಬೋದು ನೀವು ಎಷ್ಟು ಗ್ರೇವಿ ಎಷ್ಟು ಚೆನ್ನಾಗಿದೆ, ಎಷ್ಟು ಟೇಸ್ಟಿಯಾಗಿದೆ ಅಂತ ಅಂದ್ಬಿಟ್ಟು. ಹಾಗೆ ಲಾಸ್ಟಲ್ಲಿ ನಾನು ಅಮೂಲ್ ಬಟರ್ನ ತರಿಸ್ಕೊಂಡಿದ್ನಲ್ಲ, ಅಮೂಲ್ ಬಟರ್ನ ಇದ್ರ ಮೇಲೆ ಹಾಕಿ ನಾನು ಇದನ್ನ ಕ್ಲೋಸ್ ಮಾಡ್ಕೊಬಿಟ್ರೆ ಆಯಿತು, ಪನ್ನೀರ್ ಗ್ರೇವಿ ರೆಡಿ. ಹಾಗೆ ನಾನು ಈ ಕಡೆ ಕ್ಯಾರೆಟ್ ಎಲ್ಲ ತುರಿದಿಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿನ ಹುರಿದು ಎತ್ತಿಟ್ಕೊತಾ ಇದ್ದೀನಿ. ಇದೆಲ್ಲ ಎತ್ತಿಟ್ಕೊಂಡೆಲ್ಲ ಆದಮೇಲೆ ನಾನು ಕ್ಯಾರೆಟ್ನ ಹಾಕ್ಕೊಂಡು ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ಗಂಟನೂ ಹುರ್ಕೋತಾ ಇದ್ದೀನಿ. ಇದು ಕಲರ್ ಚೇಂಜ್ ಆಗಬೇಕು, ಅಲ್ಲಿ ಗಂಟನೂ ನಾವು ಹುರ್ಕೋಬೇಕಾಗುತ್ತೆ. ಪೂರ್ತಿ ಇದು ಜಾಸ್ತಿ ಇದ್ದಾಗ ಇದು ಸ್ವಲ್ಪ ಕಾಣುತ್ತೆ, ಅಲ್ಲಿ ಗಂಟನೂ ನಾವು ಇದನ್ನು ಹುರ್ಕೋಬೇಕಾಗುತ್ತೆ. ಇದೆಲ್ಲ ಹುರ್ಕೊಂಡೆಲ್ಲ ಆದಮೇಲೆ ಲಾಸ್ಟಲ್ಲಿ ಈ ಥರ ನಾನು ಸಕ್ಕರೆನ ಹಾಕೋತಾ ಇದ್ದೀನಿ. ನಿಮಗೆ ಸಕ್ಕರೆನ ನೋಡಿ ಎಷ್ಟು ಹಾಕೊಳ್ಳಿ, ನಿಮಗೆ ಸ್ವೀಟ್ ಎಷ್ಟು ಇರಬೇಕು ಅಂತ ಅಂದ್ಕೊಂಡು ನೋಡಿಕೊಂಡು ಹಾಕೊಳ್ಳಿ. ಇದು ಪೂರ್ತಿ ಈ ಥರ ನೀರೆಲ್ಲ ಬಿಡಬೇಕು, ಸ್ವಲ್ಪ ಬೇಯಬೇಕಿದು ಸಕ್ಕರೆ, ಸ್ವಲ್ಪ ಬೆನಿಬೇಕು. ಇದೆಲ್ಲ ಬೆಂದಿದ್ದೆಲ್ಲ ಆದಮೇಲೆ ನಾನು ಒಂದು ಅರ್ಧ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ಗೆ ಹಾಲು ಮಿಕ್ಸ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ನೀವು ಅರ್ಧ ಸ್ಪೂನ್ ತೊಗೊಂಡು ಸಾಕು, ಜಾಸ್ತಿ ಹಾಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಅರ್ಧ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ತೊಗೊಂಡು ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸ್ಬಿಟ್ರೆ ಆಯಿತು. ಕ್ಯಾರೆಟ್ ಹಲ್ವನೂ ರೆಡಿ ಆಗುತ್ತೆ. ಅದ್ರ ಹುರಿದಿಟ್ಕೊಳ್ಳೋಂಥ ಗೋಡಂಬಿ ದ್ರಾಕ್ಷಿನ ಮೇಲೆ ಹಾಕ್ಬಿಟ್ರೆ ಆಯಿತು. ನೋಡಿ ಈ ಥರ ಆಗಿದೆ ಗೀ ರೈಸು ಹಾಗೆ ಪನ್ನೀರ್ ಗ್ರೇವಿ ಕ್ಯಾರೆಟ್ ಹಲ್ವ, ಸಖತ್ ಟೇಸ್ಟಿಯಾಗಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡಿ.
ನನ್ನ ಫ್ರೆಂಡ್ಸ್ ಎಲ್ಲ ಬಂದು ನಮ್ಮಿಬ್ರಿಗೋಸ್ಕರ ಕೇಕ್ ಎಲ್ಲ ತಂದು ಹಾಗೆ ಕೇಕ್ ಎಲ್ಲ ಕಟ್ ಮಾಡಿಸಿ ನನಗೆ ದೊಡ್ಡ ಸರ್ಪ್ರೈಸೇ ಕೊಟ್ಟರು. ಅವು ಎಲ್ಲರೂ ಬಂದಿದ್ದರು, ಮಕ್ಕಳುಗಳೆಲ್ಲ ಫುಲ್ಲು ಎಂಜಾಯ್ ಮಾಡಿಕೊಂಡು ಕೇಕ್ ಎಲ್ಲ ಕಟ್ ಮಾಡಿಸಿದ್ರು. ತುಂಬಾ ಖುಷಿ ಆಯಿತು ಈ ಸರ್ಪ್ರೈಸಿಂದ ನನಗೆ. ಹಾಗೆ ನಮ್ಮ ಫ್ಯಾಮಿಲಿ ಎಲ್ಲ ಸ್ವಲ್ಪ ದೂರ ಇದ್ದಾರಲ್ವ, ನಮ್ಗೆ ಇವರೇ ಫ್ಯಾಮಿಲಿ ಥರ ಆಗಿಬಿಟ್ಟಿದ್ದಾರೆ. ನಮಗೇನಾದ್ರು ಪ್ರಾಬ್ಲಮ್ ಆದ್ರೂ ಅಥವಾ ಏನಾದರೂ ಖುಷಿ ಆದ್ರೂ ಎಲ್ಲದಕ್ಕೂ ಬರ್ತಾರೆ. ಖುಷಿ ಆಗುತ್ತೆ ಈ ಥರ ಏನಂತೀರ, ಈ ಥರ ಎಲ್ಲ ನಮಗೆ ನಮ್ಮ ಜೊತೆ ಇರೋದಕ್ಕೆ. ಫ್ರೆಂಡು ಕೂಡ ನನಗೆ ಸೀರೆ ತಂದುಕೊಟ್ಟಿದ್ದಾರೆ. ಇದು ನಾನು ಚೆನ್ನೈ ಶಾಪಿಂಗ್ ಮಾಲ್ಗೆ ಹೋದಾಗ ನಾನು ಈ ಸೀರೆ ನೋಡಿ ತಗೊಳ್ದೆ ಹಾಗೆ ಬಂದಿದೆ. ನನಗೆ ಸಖತ್ ಇಷ್ಟ ಆಗಿತ್ತು. ಅಂದರೆ ಇದು ಚೆಕ್ ಸೀರೆ, ಇಳ್ಕಲ್ ಸೀರೆ ಟೈಪು. ನಾನು ಮದುವೆಗೆ ಈ ಲಾಸ್ಟ್ ಟೈಮ್ ನನ್ನ ಕಸಿನ್ ಮದುವೆ ಇತ್ತು, ಅದಕ್ಕೋಸ್ಕರ ಅವಳ ಮದುವೆಗೆ ನಾನು ಹಾಕೋಬೇಕಿತ್ತು, ಆದರೆ ಆಗಲಿಲ್ಲ. ಬಟ್ ಈಗ ನನ್ನ ತಂಗಿ ಮದುವೆ ಇದೆ, ಸೊ ಅದಕ್ಕೆ ಬರುತ್ತೆ ಅಂತ ಅಂದ್ಕೊಂಡು ನಾನು ಅದಕ್ಕೆ ಅಂತಲೇ ನೋಡಿ ಬಂದಿದ್ದು. ನನಗೆ ಸಖತ್ ಇಷ್ಟ ಆಯಿತು. ನನಗೆ ಈ ಸೀರೆ ನಾನು ನೋಡಿ ಬಿಟ್ಟು ಬಂದಿದ್ದೆ. ಪಾಪ ನಮ್ಮ ಮನೆಯವ್ರಿಗೆ ಹೋಗಿ ನನಗೆ ಗೊತ್ತಿಲ್ಲದಿದ್ದಂಗೆ ತಂದು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆಯಿತು, ಎಲ್ಲ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಮಕ್ಕಳು ಎಲ್ಲ ಸೇರಿಕೊಂಡು ಹೊರಗಡೆ ಹೋದ್ರಿ ಊಟಕ್ಕೆ ಅಂತ ಅಂದ್ಬಿಟ್ಟು. ಅಲ್ಲಿ ಯಾವಾಗಲೂ ಹೈಡೌಟ್ಗೆ ಹೋಗ್ತಿದ್ರಲ್ವ ನಾವು, ಈ ಸತಿ ಸ್ವಲ್ಪ ಬೇರೆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಸರೋವರ ಹೋಟೆಲ್ಲು, ಅಲ್ಲಿ ಹೋಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಹೋದ್ರಿ. ಅಲ್ಲಿ ಮನೆಗೆ ಬಂದು ಆಯುಷನ್ ಜೊತೆ ಆಟಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರಿ. ಇವತ್ತಿನ ವ್ಲಾಗ್ ನಂದು ಈ ಥರ ಇತ್ತು. ಹಾಗೆ ನಮ್ಮ ಮದುವೆ ಆಗಿತ್ತು, ನೀವೆಲ್ಲ ಕೇಳಿದ್ರಿ. ನನ್ನ ಹಸ್ಬೆಂಡ್ ಬಗ್ಗೆ ನನ್ನ ಬಗ್ಗೆನೂ ನೀವು ಕೇಳಿದ್ರಿ, ಯಾವ ಊರವರು ಅಂತಲೂ ನಿಮಗೆ ಗೊತ್ತಾಯಿತು. ಹಾಗೆ ಇನ್ನೊಂದು ವಿಷಯ ಏನಂತ ಅಂದರೆ, ನನ್ನ ಫ್ರೆಂಡ್ಸ್ ಕೂಡ ನನಗೆ ಇವತ್ತು ಕೇಕೆಲ್ಲ ತಂದು ಕೇಕೆಲ್ಲ ಕಟ್ ಮಾಡಿಸಿದ್ರು. ಅವ್ರಿಗೆ ನನ್ನ ಕಡೆಯಿಂದ ತುಂಬ 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 ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ನಮ್ಮದು ಫ್ಯಾಮಿಲಿ ಫುಲ್ಲು ದೂರ. ಇವಾಗ ನಮ್ಮ ಮನೆಯವರು, ನಮ್ಮ ಮಮ್ಮಿ ಮನೆಯವ್ರು ಬರಬೇಕು ಅನ್ನೋದು 6 hours ಜರ್ನಿ, ನಮ್ಮ ಅತ್ತೆ ಮನೆ ಕಡೆಯವ್ರು ಬರಬೇಕು ಅನ್ನೋದು 6 hours ಜರ್ನಿ. ನನಗೆ ಫ್ಯಾಮಿಲಿ ಜೊತೆ ಸೆಲೆಬ್ರೇಷನ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ. ಇಂಥವೇನಾದರೂ ಇದ್ದರೆ ನನ್ನ ಫ್ಯಾಮಿಲಿ ಜೊತೆ ಸೆಲೆಬ್ರೇಷನ್ ಮಾಡೋದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಆ ಟೈಮಲ್ಲಿ ಈಗ ಒಂಥರ ನನಗೊಂದು ಸ್ವೀಟ್ ಮೆಮೊರಿ ಆಗಿತ್ತು. ಇವರೆಲ್ಲ ಬಂದು ನನಗೆ ಕೇಕ್ ಕಟ್ ಮಾಡಿಸ್ಬಿಟ್ಟು ಹೋಗಿದ್ದು. ನಾನು ಸ್ಟ್ರೇಂಜರ್ಸ್ ಅಂತ ಅನಿಸ್ಲೇ ಇಲ್ಲ ನನಗೆ, ನಮ್ಮವ್ರ ಥರನೇ. ಸೊ ಎಲ್ಲೋದ್ರೂ ಒಟ್ಟಿಗೆ ಹೋಗ್ತೀವಿ, ಒಟ್ಟಿಗೆ ದಿನ ಅವ್ರ ಜೊತೆ ಕೂತು ಮಾತಾಡಿ ಹೋಗೋಕ್ಕಂತ ನನಗೆ ಸಮಾಧಾನ ಇರಲ್ಲ. ಬಟ್ ಅವರು ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಹೋಗಿರ್ತಾರಲ್ಲ ಮಕ್ಕಳನ್ನ, ಆವಾಗಾದರೂ ಒಂದು 5 ನಿಮಿಷ ಕೂತು ಮಾತಾಡಿ ಆಮೇಲೆ ನಾವು ಬಂದಿರ್ತೀವಿ. ಅವ್ರ ಬಗ್ಗೆನೂ ನಾನು ನೆಕ್ಸ್ಟು ಯಾವಾಗಾದರೂ ನನ್ನ ಚಾನಲಲ್ಲಿ ಬಂದು ಮಾತಾಡಿದಾಗ ನಾನು ಅವ್ರ ಬಗ್ಗೆ ನಿಮಗೆಲ್ಲರಿಗೂ ಹೇಳ್ತೀನಿ.
ತುಂಬ ತುಂಬ ತುಂಬಾ ಥ್ಯಾಂಕ್ಸ್ ಕವಿತಕ್ಕ ಪಾರ್ಟ್ 1, ಕವಿತಕ್ಕ ಪಾರ್ಟ್ 2 ನೂರನ್ಗೆ ತುಂಬಾ ಥ್ಯಾಂಕ್ಸ್ ನನಗೆ ಕೇಕ್ ತಂದು ಕಟ್ ಮಾಡಿಸಿದ್ದಕ್ಕೆ, ಆ್ಯನಿವರ್ಸರಿಗೆ ಸ್ಪೆಷಲಾಗಿ ವಿಶ್ ಮಾಡಿದ್ದಕ್ಕೆ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮ್ಮ ನಂದಿನಿ, ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ನಷ್ಟು ವೀಡಿಯೋಗಳನ್ನ ನಾನು ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.